ಎಷ್ಟೊಂದು ಈಸಿನ ಪನ್ನೀರ್ ದೋಸೆ ಅಂತ ನೋಡ್ತೀರಾ, ಅಷ್ಟು ಈಸಿಯಾಗಿದೆ. ನಾನಿಲ್ಲಿ ಪನ್ನೀರನ್ನ ಅರ್ಧ ತೊಗೊಂಡು ಹೀಗೆ ತುರ್ಕೊಬೇಕು ಆ್ಯಂಡ್ ಸ್ವಲ್ಪ ಈರುಳ್ಳಿನ ತುಂಬ ಸಣ್ಣದಾಗಿ ಹಚ್ಚು ಇಟ್ಕೊಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಂಡ್ ಸ್ವಲ್ಪ ಸಾಲ್ಟನ್ನು ಎರಡನ್ನೂ ಸೇರಿ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ. ನೋಡಿ, ಇಷ್ಟೇ ಇಂಗ್ರೀಡಿಯೆಂಟ್ ಬೇಕಾಗಿರೋದು ಪನ್ನೀರ್ ದೋಸೆ ಮಾಡೋದಕ್ಕೆ. ನೆಕ್ಸ್ಟು ಹಂಚನ್ನು ಕಾಯಕ್ಕಿಟ್ಟು ಸ್ವಲ್ಪ ದೋಸೆನ ತಿಕ್ಕಾಗಿ ಹಾಕೋಬೇಕಾಗತ್ತೆ. ನೀವು ಮಸಾಲೆ ದೋಸೆ ಥರ ತುಂಬ ತಿನ್ನಾಗಿ ಬೇಡ, ತಿಕ್ಕಾಗಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಸ್ವಲ್ಪನೇ ಆನಿಯನ್ ಆ್ಯಂಡ್ ಪನ್ನೀರನ್ನು ಹೀಗೆ ಉದುರಿಸ್ಕೊಂಡು ಬರಬೇಕು. ನೆಕ್ಸ್ಟ್ ಇಲ್ಲಿ ನಾವು ಚಿಲ್ಲಿ ಪೌಡರ್ ಆ್ಯಂಡ್ ಸ್ವಲ್ಪ ಸಾಲ್ಟು ಮಿಕ್ಸ್ ಮಾಡ್ಕೊಂಡಿರೋದನ್ನು ಹೀಗೇ ಉದುರಿಸ್ಕೊಂಡು ಬರ್ತಾಯಿದ್ರೆ, ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಇದನ್ನು ಜಸ್ಟ್ ಉಲ್ಟಾ ಮಾಡಿ ಕೂಡ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಪನ್ನೀರ್ ದೋಸೆ ರೆಡಿ ಆಗಿದೆ. ತುಂಬ ಚೆನ್ನಾಗಿತ್ತು, ಸ್ಪೈಸಿಯಾಗಿ ಖಾರವಾಗಿ ಟೇಸ್ಟಿಯಾಗಿತ್ತು. ಚಟ್ನಿ ಕೂಡ ಮಾಡ್ಕೋಬೋದು ಇದಕ್ಕೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು. ಹೇಗಿತ್ತು ಅಂತ ಟೇಸ್ಟ್ ಮಾಡಿ ನೋಡುವ ಬನ್ನಿ ಈಗ. ಸೂಪರ್ ಆಗಿತ್ತಂತೆ. ನೀವು ಟ್ರೈ ಮಾಡಿ. ಪ್ಲೀಸ್ ಶೇರ್, ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.